ನಮಸ್ಕಾರ. ಇದುವರೆಗೂ ನೀವು ನೋಡಿದಂಥ ದೃಶ್ಯ ನಿಜವಾಗಿರಲಿಲ್ಲ. ಆದರೆ ಈ ರೀತಿಯ ಘಟನೆಗಳು ಆಗಾಗ ನಮ್ಮ ಮನೆಯ ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿರಿಗೆ, ನಮ್ಮ ತಾಯಂದಿರಿಗೂ ಕೂಡ ಆಗ್ಬೋದು. ಯಾಕೆಂದರೆ ಎಷ್ಟೇ ಸುರಕ್ಷತೆಯಿಂದ ನಾವಿದ್ದರೂ ಕೂಡ, ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದರೂ ಕೂಡ ಆಗಾಗ ಅಪಾಯ ಹೆಣ್ಣು ಮಕ್ಕಳಿಗೆ ತಪ್ಪಿದ್ದಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಭಯ ಬೀಳೋದು ಬೇಡ. ಅಕ್ಕ ಪಡೆ ನಮ್ಮ ಜೊತೆಗಿದೆ. ಒಂದು ಕರೆ, ಕೇವಲ ಒಂದು ಕರೆಗೆ 3 ನಿಮಿಷಗಳಲ್ಲಿ ನಿಮ್ಮವರೆಗೂ ಅಕ್ಕಪಡೆ ಬಂದೇ ಬರುತ್ತೆ. ಎಂಥದೇ ಸಮಸ್ಯೆಯಲ್ಲಿ ನೀವಿದ್ದರೂ ಕೂಡ ಬರ್ತಾರೆ, ನಿಮ್ಮೊಂದಿಗೆ ಅವರಿರ್ತಾರೆ. ಅಕ್ಕನಾಗಿ ಇಡೀ ಬೆಳಗಾವಿ ಪೊಲೀಸ್ ಇಲಾಖೆ, ಪೊಲೀಸ್ ಕಮಿಷನರೇಟ್ ನಿಮ್ಮೊಂದಿಗೆ ಅಣ್ಣನಾಗಿ, ತಮ್ಮನಾಗಿ ಜೊತೆಗಿದೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಈ ಒಂದು ಮಾಕ್ ಟ್ರಯಲನ್ನು ನಾವು ಮಾಡಿದ್ವಿ. ಇದು ಕೇವಲ ಅಣುಕು ಪ್ರದರ್ಶನವಾಗಿತ್ತು. ನಮಸ್ಕಾರ. ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಜಂಟಿಯಾಗಿ ಅಕ್ಕಪಡೆಯನ್ನು ನಮ್ಮ ಬೆಳಗಾವಿ ನಗರ ಪೊಲೀಸ್ದಲ್ಲಿ 6 ಮಾರ್ಚಿಂದ ಅಕ್ಕಪಡೆದು ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಈ ಸೇವೆಯಲ್ಲಿ ಮಹಿಳೆ ಮತ್ತು ಮಕ್ಕಳದು ಸುರಕ್ಷತೆ, ಸೈಬರ್ ಸ್ಪೇಸ್ನಲ್ಲಿ ಸುರಕ್ಷತೆ, ಇದರ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ ಪ್ರತಿದಿನ ಸ್ಕೂಲ್ ಕಾಲೇಜ್ಗೆ ಹೋಗಿ ಹಾಗೂ ಪಬ್ಲಿಕ್ ಪ್ಲೇಸಸ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್, ಆ ಥರ ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ಗೆ ಹೋಗಿ ನಮ್ಮ ಅಕ್ಕಪಡೆದು ತಂಡ ಈ ಅವೇರ್ನೆಸ್ ಕ್ಯಾಂಪೇನನ್ನು ನಡೆಸ್ತಾ ಇದ್ದಾರೆ. ಇದು 2 ಶಿಫ್ಟ್ನಲ್ಲಿ ಈ ನಮ್ಮ ಅಕ್ಕಪಡೆ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಇವರು ಪಬ್ಲಿಕ್ ಪ್ಲೇಸ್ನಲ್ಲಿ ಪಬ್ಲಿಕ್ ನ್ಯೂಸನ್ಸ್ ಇದೆ, ಯಾರು ಕುಡಿದುಕೊಂಡಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಈ ಥರ ನ್ಯೂಸನ್ಸ್ ಮೇಲೆ ಕೂಡ ಇವರು ಕೇಸ್ ಮಾಡ್ತಾ ಇದ್ದಾರೆ. ಬಸ್ ಸ್ಟಾಪಲ್ಲಿ ಯಾರು ಹೆಣ್ಮಗಳನ್ನ ಯಾರು ಚುಡಾಯಿಸ್ತಾ ಇದ್ದಾರೆ ಅವರ ಮೇಲೆ ಕೂಡ ಕ್ರಮ ತಗೋತಾ ಇದ್ದಾರೆ. ಮತ್ತು ಈ 2 ತಿಂಗಳಲ್ಲಿ ಭಾಳ 2-3 ಒಳ್ಳೆ ಕೆಲಸ ಆಗಿದೆ. 2 ಕಡೆ ಬಾಲ್ಯ ವಿವಾಹದ ಮಾಹಿತಿ ಇವರಿಗೆ ಬಂತು. ಇವರು ತಕ್ಷಣವೇ ಅಲ್ಲಿ ಹೋಗಿ ಆ ಬಾಲ್ಯ ವಿವಾಹವನ್ನು ತಡೆಸಿದ್ದಾರೆ. ಆ ಮಗುವನ್ನು ರೆಸ್ಕ್ಯೂ ಮಾಡಿಕೊಂಡು ಚೈಲ್ಡ್ ವೆಲ್ಫೇರ್ ಕಮಿಟಿ ಎದುರುಗಡೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಆ ಮಗುದು ತಂದೆ ಮೇಲೆ ಕೂಡ ಒಂದು ಪೊಲೀಸ್ ಕೇಸ್ ದಾಖಲು ಮಾಡಲಾಗಿದೆ. ಇದರ ಜೊತೆಗೆ ನಮಗೆ ಒಂದು ದಿಲ್ಲಿಯಿಂದ ಒಂದು ಫೋನ್ ಕಾಲ್ ಬಂದು, ಒಂದು ಲೇಡಿದು ತಂದೆ, ನನ್ನ ಮಗಳನ್ನು ಅಲ್ಲಿ ಬೆಳಗಾವಿನಲ್ಲಿ ಮದುವೆ ಆಗಿದೆ, ಅವರ ಗಂಡ ಒಂದು ರೂಮ್ನಲ್ಲಿ ಅವರಿಗೆ ಲಾಕ್ ಮಾಡ್ಕೊಂಡು ಇಟ್ಟಿದ್ದಾನೆ, ಅವ್ರ ಮೊಬೈಲ್ ಕಿತ್ತು ಹಾಕಿದ್ದಾನೆ, ಅವರಿಗೆ ದಯವಿಟ್ಟು ನೀವು ಸಹಾಯ ಮಾಡಿ ಅಂತ ಮಾಹಿತಿ ನೀಡಿದರು. ಈ ಮಾಹಿತಿ ಬಂದ ತಕ್ಷಣ ನಮ್ಮ ವುಮನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ದಿಲೀಪ್ ನಿಂಬಾಳ್ಕರ್ ಮತ್ತು ಈ ಅಕ್ಕಪಡೆ ತಂಡ ಇವರು ಆ ಮನೆಗೆ ಭೇಟಿ ನೀಡಿ ಈ ಮಾಹಿತಿಯನ್ನು ವೆರಿಫೈ ಮಾಡಿದ್ದಾರೆ. ಮತ್ತು ಅದು ಮಾಹಿತಿ ಕರೆಕ್ಟ್ ಇತ್ತು. ನಿಜವಾಗ್ಲೂ ಒಂದು ರೂಮ್ನಲ್ಲಿ ಲಾಕ್ ಮಾಡ್ಕೊಂಡು ಇಟ್ಟಿದ್ದರು ಅವ್ರಿಗೆ, ಗಂಡ ಅವರಿಗೆ. ಸೊ ಆ ಲೇಡಿ ಅವ್ರ ಮಗುಗೆ ರೆಸ್ಕ್ಯೂ ಮಾಡಿಕೊಂಡು ಆ ಗಂಡನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡಲಾಗಿದೆ. ಆ ಲೇಡಿಗೆ ಏರ್ಪೋರ್ಟ್ವರೆಗೆ, ದಿಲ್ಲಿ ಫ್ಲೈಟ್ ತೊಗೊಂಡು ಅವರು ಹೋಗಿದ್ದಾರೆ, ಅವರಿಗೆ ಏರ್ಪೋರ್ಟ್ವರೆಗೆ ಬಿಡುವುದು ಕೆಲಸ ಕೂಡ ನಮ್ಮ ಅಕ್ಕಪಡೆ ಮಾಡಿದ್ದಾರೆ. 2-3 ಸಂದರ್ಭದಲ್ಲಿ ಫೋನಿಂದ ಒಂದು ರಿಕ್ವೆಸ್ಟ್ ಬಂತು. ಒಂದು ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಗಂಡ ಹೆಂಡತಿ ಜಗಳ ನಡ್ತಾ ಇದೆ, ಅವರು ಅಕ್ಕಪಡೆದು ಕೌನ್ಸಿಲಿಂಗ್ಗೆ ಯಾವಾಗ ಸ್ಟೇಷನ್ಗೆ ಬರಲ್ಲ ಅಂತ. ಅವರು ಪ್ರೆಗ್ನೆಂಟ್ ಇದ್ದು ಗೊತ್ತಾಗಿದ ಮೇಲೆ ನಮ್ಮ ಅಕ್ಕಪಡೆ ನೀವು ಬರೋದು ಬೇಡ, ನಾವೇ ಅಲ್ಲಿ ಬರ್ತೀವಿ ಅಂತ ಹೇಳ್ಕೊಂಡು ಆ ಪ್ರೆಗ್ನೆಂಟ್ ಲೇಡಿದು ಮನೆಗೆ ಹೋಗಿ ಅವರ ಗಂಡ, ಅವರ ತಾಯಿ ತಂದೆಗೆ ಸಮಜಾಯಿಸಿ ಕೊಟ್ಟು ಆ ಹೆಣ್ಮಗಳನ್ನು ಇವರು ಸಾಂತ್ವನ ನೀಡಿದ್ದಾರೆ, ಧೈರ್ಯ ನೀಡಿದ್ದಾರೆ. ಈ ಥರ ಒಟ್ಟಾರೆ ಯಾವ ಉದ್ದೇಶದಿಂದ ಈ ಅಕ್ಕಪಡೆ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಶುರು ಮಾಡಲಾಗಿತ್ತು, ಆ ಉದ್ದೇಶ ಪೂರ್ತಿ ಕಡೆ ನಮ್ಮ ಅಕ್ಕಪಡೆದು ಕೆಲಸ ಆಗ್ತಾ ಇದೆ. ಬರೋ ದಿನಗಳಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ. ಇದರಲ್ಲಿ ಇನ್ನೊಂದು ಉನ್ನತ ಫ್ಯಾಸಿಲಿಟಿ ಇದೆ, ಅದು ನಮ್ಮ ಬೆಳಗಾವಿ ನಗರದ ವಾಸಿ ಇನ್ನೂ ಬಳಸ್ತಾ ಇಲ್ಲ. ಅದು ಇದೆ ಅಕ್ಕ ಹೆಲ್ಪ್ಲೈನ್. ಅಕ್ಕ ಹೆಲ್ಪ್ಲೈನ್ದು ನಂಬರ್ ಇದೆ 8277951185. ಈ ಅಕ್ಕ ಹೆಲ್ಪ್ಲೈನ್ ಏನಿದೆ, ಸಾಕಷ್ಟು ಮಹಿಳೆಯರು ಮನೆಯಲ್ಲಿ ಮಕ್ಕಳು ಇರ್ತಾರೆ, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರೆ ಮಕ್ಕಳನ್ನು ಇಲ್ಲಿ ಇಟ್ಕೊಳ್ಳೋಣ, ಅವರು ದೂರದ ಹಳ್ಳಿಯಲ್ಲಿದ್ದರೆ ಅವರು ಆಟೋ ಅಥವಾ ಬಸ್ ತಗೊಂಡು ಇಲ್ಲಿ ಬರಬೇಕು, ಸ್ಟೇಷನ್ಗೆ ಹೋಗಬೇಕು. ಸ್ಟೇಷನಲ್ಲಿ ಹೋಗಿದ್ದಾಗ ಇನ್ಸ್ಪೆಕ್ಟರ್ ಬಂದೋಬಸ್ತ್ನಲ್ಲಿದ್ದಾರೆ, ಈ ಸಮಸ್ಯೆ ಬರುತ್ತೆ. ಕೆಲವು ಸಲ ಸಿಕ್ಕಿದರೆ ಕೂಡ ಅವರು 5 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, ಈ ಸಮಸ್ಯೆ ಬರುತ್ತೆ. ಅವರು ಕೆಲಸಕ್ಕೆ ಅವರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆ ಸ್ಟೇಷನ್ಗೆ ಬರಬೇಕಾದ್ರೆ ಅವ್ರದ್ದು ಅರ್ಧ ದಿನದ ಅಥವಾ 1 ದಿನದ ಸಂಬಳ ಹೋಗುತ್ತೆ. ಈ ಎಲ್ಲ ಸಮಸ್ಯೆ ಹೆಣ್ಮಗಳಿಗೆ ಬರುತ್ತೆ. ಸೊ ಈ ಸಮಸ್ಯೆಗೆ ನಾವು ಟೆಕ್ನಾಲಜಿ ಒಂದು ಸಮಾಧಾನ ಮಾಡಿದ್ದೀವಿ, ಅದು ಅಕ್ಕ ಹೆಲ್ಪ್ಲೈನ್. ಅಕ್ಕ ಹೆಲ್ಪ್ಲೈನ್ ಏನಿದೆ ಅಂದರೆ, ಈ ನಮ್ಮ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಹಾಕಿ, ಇಲ್ಲಾಂದರೆ ಒಂದು ಕರೆ ಮಾಡಿ. ನಮ್ಮದು ಒಂದು ಲೇಡಿ PSI ಅವರಿಗೆ ಈ ಫೋನ್ ಸಿಮ್ ಕಾರ್ಡ್ ನಾವು ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದೀವಿ. ಕಾನ್ಫಿಡೆನ್ಷಿಯಲ್ ಆಗಿ ನೀವು ಏನು ಸಮಸ್ಯೆ ಇದೆ ಅವ್ರ ಜೊತೆಗೆ ಮಾತಾಡ್ಬೋದು.
ನಿಮಗೆ ಪೊಲೀಸ್ ಕೌನ್ಸಿಲಿಂಗ್ ಬೇಕು, ಅವರು ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡಬೇಕು ಅಂದರೆ ಅವರು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮದು ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಈ ಸೌಕರ್ಯ ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನಿದೆ, ಪಿಟಿಷನ್ ಕೊಡಬೇಕು, ಕೌನ್ಸಿಲಿಂಗ್ ಆಗಬೇಕು, FIR ಆಗಬೇಕು, ಡೊಮೆಸ್ಟಿಕ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಬೇಕು, ಈ ಎಲ್ಲ ಪೊಲೀಸ್ ಕಡೆ ಇಲಾಖೆಯಿಂದ ಏನೇನು ಸೌಲಭ್ಯ ಇದೆ ಅದು ಮಾಹಿತಿ ಆನ್ಲೈನ್ ನಮ್ಮ ಇನ್ಸ್ಪೆಕ್ಟರ್ ಅಥವಾ ನಮ್ಮ PSI ನಿಮಗೆ ಆ ಹೆಣ್ಮಗಳು ಕೊಡಬಹುದು. ಅದರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆದು ಸಾಕಷ್ಟು ಸೌಕರ್ಯಗಳು ಮಹಿಳೆಯರಿಗೋಸ್ಕರ ಇದೆ. ಅವರಿಗೆ ಸಾಕಷ್ಟು ಸಲ ಮಾಹಿತಿ ಇರಲ್ಲ. ಸೊ ಅವರು ಬಂದು ಇಲಾಖೆಯಲ್ಲಿ ಯಾರಿಗೆ ಭೇಟಿ ಮಾಡಿಕೊಂಡು ಕೇಳೋದು, ಇಟ್ ಈಸ್ ಅ ಟೈಮ್ ಟೇಕಿಂಗ್ ಪ್ರೋಸೆಸ್. ಆ ಹೆಣ್ಮಗಳು ನಮಗೆ ಹೇಳಿದರೆ, ಸರ್ ದಯವಿಟ್ಟು ನಾನು ತಿಳ್ಕೊಬೇಕಾಗಿದೆ, ಯಾರ ಜೊತೆಗೆ ಮಾತಾಡೋಣ ಅಂದರೆ ಅಲ್ಲಿ ಆ ಇಲಾಖೆದು ಒಂದು ರಿಪ್ರೆಸೆಂಟೇಟಿವ್ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ವಿಡಿಯೋ ಕಾಲ್ದು ಫೆಸಿಲಿಟಿ ಈ ಅಕ್ಕ ಹೆಲ್ಪ್ಲೈನಿಂದ ಕೂಡ ಲಭ್ಯವಿರುತ್ತದೆ. ಮೂರನೇದು, ಅವರು ನಮಗೆ ನಮ್ಮ ಲೀಗಲ್ ನಾಲೆಜ್ ಬೇಕಾಗಿದೆ. ಡೈವರ್ಸ್ ಮಾಡಿದರೆ ಏನು ನಮಗೆ ಕಂಪೆನ್ಸೇಷನ್ ಸಿಗ್ಬೋದು, ಪ್ರಕ್ರಿಯೆ ಏನಿದೆ, ಎಷ್ಟು ಟೈಮ್ ಆಗುತ್ತೆ. ಸೊ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಏಡ್ ಕಡೆ ವತಿಯಿಂದ ಕೂಡ ಒಂದು ಲೀಗಲ್ ಕನ್ಸಲ್ಟೆಂಟ್ ಅವೈಲೇಬಲ್ ಇರ್ತಾರೆ. ನಾವು ಅವರದು ಅಪಾಯಿಂಟ್ಮೆಂಟ್ ಆನ್ಲೈನ್ ಮುಖಾಂತರ, ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಕೊಡಬಹುದು. ಮತ್ತು 2 ವಾರ ಮುಂಚೆ ಒಂದು 24 ವರ್ಷದ ಮಹಿಳೆ ಗಂಡಂದು ಕಾಟ ತಳ್ಕೊಳ್ದೆ ನೇಣು ಹಾಕೊಂಡು ತೀರ್ ಹೋದ್ರು. ನಂದು ರಿಕ್ವೆಸ್ಟ್ ಏನಿದೆ, ಈ ಥರ ನಿಮಗೆ ಕಷ್ಟ ಇದ್ದರೆ ದಯವಿಟ್ಟು ಈ ಅಕ್ಕ ಹೆಲ್ಪ್ಲೈನ್ಗೆ ಫೋನ್ ಮಾಡಿ. ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ, ಒಂದು ಕೌನ್ಸಿಲರ್, ಟ್ರೈನ್ಡ್ ಪ್ರೊಫೆಷನಲ್ ಕೌನ್ಸಿಲರ್ ನಿಮಗೆ ವಿಡಿಯೋ ಮುಖಾಂತರ ಈ ಒಂದು ಕೌನ್ಸಿಲಿಂಗ್ ಕೊಡ್ತಾರೆ. ಸುಸೈಡ್ ಯಾವುದೇ ಪ್ರಾಬ್ಲಮ್ದು ಸೊಲ್ಯೂಷನ್ ಇಲ್ಲ. ಈ ಸರ್ಕಾರ ನಿಮ್ಮ ಎಲ್ಲರ ಜೊತೆಗೆ ಇದೆ, ಮಹಿಳೆಯರ ಜೊತೆಗೆ ಇದೆ. ನಿಮಗೆ ತೊಂದರೆ ಇದೆ, ನಿಮ್ಮ ಪೊಲೀಸ್ ಅಕ್ಕ, ಪೊಲೀಸ್ ಅಣ್ಣ ನಿಮ್ಗೋಸ್ಕರನೇ ಇದ್ದಾರೆ. ನೀವು ಬರೀ ಒಂದು ಫೋನ್, ಒಂದು ವಾಟ್ಸಪ್ ಮೆಸೇಜ್ ಮುಖಾಂತರ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಸೇವೆಗಾಗಿ ಹಾಜರಿದ್ದೀವಿ. ಸೊ ದಯವಿಟ್ಟು ಇಷ್ಟು ಸೌಕರ್ಯ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ತಮಗಾಗಿ ನಾವು ಲಭ್ಯ ಮಾಡ್ತಾ ಇದ್ದೀವಿ. ಅದನ್ನು ಬಳಸಿ ನಿಮಗೆ ಸಹಾಯ ಮಾಡಲು ನಮಗೆ ಸಹಾಯ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಬೆಳಗಾವಿ ನಗರದಲ್ಲಿ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯಗಳನ್ನು ಮತ್ತು ಮಹಿಳೆಯರಿಗೆ ಅಸಹಾಯಕ ಸ್ಕೂಲ್ ಕಾಲೇಜ್ಗಳ ಕಡೆ ಸುತ್ತಮುತ್ತಲು ವಿದ್ಯಾರ್ಥಿನಿಯರಿಗೆ ಅವರೆಲ್ಲ ರಕ್ಷಣೆ ಮಾಡಬೇಕು. ವಿಶೇಷವಾಗಿ ಯುವತಿಯರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಬೆಳಗಾವಿ ನಗರದಲ್ಲಿ ಕಳೆದ ತಿಂಗಳು ಅಕ್ಕಪಡೆ ಅಂತೇಳಿ ಒಂದು ಇದು ಮಾಡಿದೆ. ಅಕ್ಕಪಡೆಯಲ್ಲಿ ಎಲ್ಲ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇರ್ತಾರೋ, ಅದು ಕರೆ ಬಂದ ಸುಮಾರು 2 ರಿಂದ 3 ನಿಮಿಷದಲ್ಲಿ ಅದು ಸ್ಥಳಕ್ಕೆ ಹೋಗಿ ಅದು ಮಹಿಳೆಯರಿಗೆ ಆಗ್ತಾ ಇರುವ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅವರ ಮಹಿಳೆಯರನ್ನ ರಕ್ಷಣೆ ಮಾಡಿ ಮತ್ತು ಯಾರು ಅದಕ್ಕೆ ಕಾರಣಕರ್ತರಾಗುತ್ತಲ್ಲ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಒಂದು ಪಡೆ ಇದಾಗಿದೆ. ಅದು ಬೆಳಗಾವಿ ನಗರದಲ್ಲಿ ಅದಕ್ಕೆಲ್ಲ ನಿಗದಿತ ಅವಧಿಗಳಲ್ಲಿ ಸ್ಕೂಲ್ ಕಾಲೇಜ್ ಸುತ್ತಮುತ್ತಲು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ನಿಯರ್ದಲ್ಲಿ, ಬಸ್ ಸ್ಟಾಪ್ಗಳ ಕಡೆ ಗಸ್ತು ತಿರುಗ್ತಾ ಇರ್ತದೆ. ದಿನದ 24 ಗಂಟೆಗಳನ್ನು ತಿರುಗ್ತಾ ಇರ್ತದೆ. ಅದು ಒಂದು ಮೊಬೈಲ್ ನಂಬರ್ಗೆ ಕರೆ ಬಂದು 3 ರಿಂದ 4 ನಿಮಿಷದಲ್ಲಿ ಸ್ಥಳಕ್ಕೆ ಹೋಗಿ ಅವ್ರನ್ನ ರಕ್ಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ಮಾಡ್ತಿರ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಕೋರಿಕೆ ಅಂದರೆ, ಯಾವುದೇ ಒಂದು ಆ ಥರ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಆ ಥರ ನಿಮಗೂ ಆ ಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಅನಿಸಿದ್ರೆ ಅಕ್ಕಪಡೆ ಕರೆ ಮಾಡಿದ್ರೆ ಅದು ಬಂದು ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಬೆಳಗಾವಿ ನಗರದಲ್ಲಿ ಇರುವ ಹೆಣ್ಮಕ್ಳು, ಸಹೋದರಿಯರು, ತಾಯಂದಿರು ಅದರ ಸದುಪಯೋಗ ಪಡೆದುಕೊಳ್ಬೇಕು. ಬೆಳಗಾವಿ ಸುರಕ್ಷಿತ ನಗರ ಬೆಳವಣಿಗೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೂ ಕೂಡ ರಾತ್ರಿ ಆಗಲಿ ಕೆಲಸ ಮಾಡ್ತಿರ್ತಾರೋ, ಸ್ಕೂಲ್ ಕಾಲೇಜ್ ಕಡೆ ಹೋಗ್ತಿರ್ತಾರೋ, ಟ್ರಾವೆಲ್ ಮಾಡ್ತಿರ್ತಾರೋ, ಅವ್ರಿಗೆಲ್ಲರೂ ರಕ್ಷಣೆ ಮಾಡಲಿಕ್ಕೆ ಬೆಳಗಾವಿ ನಗರದಲ್ಲಿ ಅಕ್ಕಪಡೆ ಮುಖಾಂತರ ಬೆಳಗಾವಿ ನಗರದ ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸರಸ್ವತಿ, ಮಹಿಳಾ ಪೊಲೀಸ್ ಠಾಣೆ ಬೆಳಗಾವಿ ನಗರ. ಪ್ರಸ್ತುತ ನಾನು ಅಕ್ಕಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತೇನೆ. ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಗೃಹ ಇಲಾಖೆ ಸಹಯೋಗದೊಂದಿಗೆ ಅಕ್ಕಪಡೆ ಎಂಬ ವಿಶಿಷ್ಟ ವಿನೂತನ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅಕ್ಕಪಡೆಯು ಕರ್ನಾಟಕ ರಾಜ್ಯಾದ್ಯಂತ ಪ್ರಾರಂಭವಾಗಿದ್ದು, ನಮ್ಮ ಬೆಳಗಾವಿಯಲ್ಲಿ ಕೂಡ ಫೆಬ್ರವರಿ 17ರಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳಾದಂತಹ ಅತ್ಯಾಚಾರ, ಲೈಂಗಿಕ ಕಿರುಕುಳ, ಬಾಲ್ಯ ವಿವಾಹ, ಬಾಲಾಪರಾಧ, ವರದಕ್ಷಿಣೆ ಕಿರುಕುಳ ಇಂತಹ ತೊಂದರೆಗೊಳಗಾದ ಮಹಿಳೆ ಮತ್ತು ಮಕ್ಕಳಿಗೆ ತತ್ಕ್ಷಣ ನೆರವು, ಕಾನೂನಿನ ಜಾಗೃತಿ ಮೂಡಿಸುವುದು ನಮ್ಮ ಅಕ್ಕಪಡೆಯ ಪ್ರಮುಖ ಉದ್ದೇಶವಾಗಿದೆ. ದಿನನಿತ್ಯವಾಗಿ ನಾವು ರೈಲು ನಿಲ್ದಾಣ, ಸಾರ್ವಜನಿಕ ಉದ್ಯಾನವನ, ಶಾಲಾ ಕಾಲೇಜುಗಳಲ್ಲಿ, ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಗಸ್ತು ಮಾಡುತ್ತೇವೆ. ಕಳೆದ 1 ತಿಂಗಳಲ್ಲಿ ನಾವು 4 ಬಾಲ್ಯ ವಿವಾಹಗಳನ್ನು ತಡೆದಿರುತ್ತೇವೆ.
ಯಾವುದೇ ರೀತಿ ತೊಂದರೆಗೊಳಗಾದಂಥ ಮಹಿಳೆ ಮತ್ತು ಮಕ್ಕಳು ನಮ್ಮ ಅಕ್ಕಪಡೆಯ ಸಹಾಯವಾಣಿಯಾದ 8277951185 ಈ ನಂಬರ್ಗೆ ಕರೆ ಮಾಡಬಹುದು. ಸದಾ ನಾವು ನಿಮ್ಮೊಂದಿಗಿದ್ದೇವೆ. ಧನ್ಯವಾದಗಳು. ವೀಕ್ಷಕರೇ, ಯಾವುದೇ ಸಮಸ್ಯೆಗಳಾದಲ್ಲಿ ಈ ಭರವಸೆಯ ಬೆಳಕು ಅಕ್ಕಪಡೆ ಅಂತ ಹೇಳ್ಬೋದು. ವಿಶೇಷವಾಗಿ ಹೆಣ್ಣು ಮಕ್ಕಳ ಪಾಲಿಗೆ ಇದೀಗ ತಾನೇ ಸರಸ್ವತಿ ಮೇಡಮ್ ಅವರು ತಮ್ಮ ನಂಬರನ್ನು ಶೇರ್ ಮಾಡಿದರು. ಯಾವುದೇ ಸಮಸ್ಯೆಗಳಾಗಿದ್ದಲ್ಲಿ ಖಂಡಿತವಾಗಿ ಕರೆ ಮಾಡಿ. ಜೊತೆಗೆ 181 ಮತ್ತು 112 ಈ ನಂಬರ್ಗಳು ಕೂಡ ಸದಾಕಾಲ ಸಕ್ರಿಯವಾಗಿರುತ್ತೆ. ಏನೇ ಸಮಸ್ಯೆ ಇರಲಿ ಭಯ ಬೇಡ, ನಿರಾತಂಕವಾಗಿರಿ. ನಿಮ್ಮ ಸುರಕ್ಷತೆಗೆ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಸದಾ ಸಿದ್ಧವಾಗಿದೆ. ಅದೇ ರೀತಿ ನಮ್ಮ ಚಾನೆಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಜನ ಜಾಗೃತಿಗಾಗಿ ಮಾಡಿದಂಥ ಈ ಕಾರ್ಯಕ್ರಮಕ್ಕೆ ಸದಾ ನಿಮ್ಮ ಪ್ರೋತ್ಸಾಹವಿರಲಿ. ಥ್ಯಾಂಕ್ ಯು ಸೊ ಮಚ್.